ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಜ್ಞಾನದ ದೇಗುಲಕ್ಕೆ ಹೊಸ ಬೆಳಕಿನ ಚಾಲನೆ ಸಿಕ್ಕಿದೆ. ಹೊಸ ಕನಸುಗಳು, ಹೊಸ ಗುರಿಗಳು ಮತ್ತು ಹೊಸ ನಿರೀಕ್ಷೆಗಳೊಂದಿಗೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಮುಂಡಗೋಡ ತಾಲೂಕಿನ ಬಡ್ಸ್ಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವಿಶಿಷ್ಟ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ದೇವಸ್ಥಾನದಂತೆ ಸಿಂಗರಿಸಲ್ಪಟ್ಟ ಶಾಲೆ ಆಕರ್ಷಕ ರಂಗೋಲಿ, ದೀಪ ಬೆಳಗಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಲಾದ ಭವ್ಯ ಸ್ವಾಗತ ಎಲ್ಲರ ಗಮನ ಸೆಳೆದಿದೆ. ಜ್ಞಾನದ ಹಣತೆ ಹಚ್ಚಿ ಹೊಸ ಶೈಕ್ಷಣಿಕ ವರ್ಷಕ್ಕೆ ಅದ್ದೂರಿ ಮುನ್ನಡೆ ಬರೆದ ಕ್ಷಣವಿದು. ಮುಂಡಗೋಡ ತಾಲೂಕಿನ ಬಡ್ಸ್ಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೂನ್ 1ರಂದು ನಡೆದ ಶಾಲಾ ಪ್ರಾರಂಭೋತ್ಸವ ನಿಜಕ್ಕೂ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು. ಶಾಲೆಯನ್ನು ತೋರಣಗಳಿಂದ ದೇವಸ್ಥಾನದಂತೆ ಅಲಂಕರಿಸಲಾಗಿತ್ತು. ಶಾಲೆಯ ಪ್ರವೇಶ ದ್ವಾರದಲ್ಲಿ ಬಿಡಿಸಲಾಗಿದ್ದ ಆಕರ್ಷಕ ರಂಗೋಲಿ ಶಾಲೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು. ಶಾಲೆಗೆ ಆಗಮಿಸುತ್ತಿದ್ದ ವಿದ್ಯಾರ್ಥಿಗಳನ್ನು ಶಿಕ್ಷಕರು, ಪಾಲಕರು ಹಾಗೂ ಸಾರ್ವಜನಿಕರು ದೀಪ ಬೆಳಗಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು. ಹೊಸ ಶಾಲಾ ವರ್ಷದ ಮೊದಲ ದಿನವೇ ಮಕ್ಕಳ ಮುಖದಲ್ಲಿ ಮೂಡಿದ ಸಂತಸ ಮತ್ತು ಉತ್ಸಾಹ ಗಮನ ಸೆಳೆಯಿತು. ಇದು ಕೇವಲ ಶಾಲಾ ಪ್ರಾರಂಭೋತ್ಸವ ಮಾತ್ರ ಆಗಿರಲಿಲ್ಲ, ಪಾಲಕ ಪೋಷಕರ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳ ಶಿಕ್ಷಣ, ಶಿಸ್ತು, ಹಾಜರಾತಿ ಹಾಗೂ ಸರ್ವತೋಮುಖ ಬೆಳವಣಿಗೆ ಕುರಿತು ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶಾಲೆಯ ಶಿಕ್ಷಕ ವೃಂದ, ಎಸ್ಡಿಎಂಸಿ ಸದಸ್ಯರು, ಪಾಲಕರು ಹಾಗೂ ಗ್ರಾಮದ ಸಾರ್ವಜನಿಕರು ಕೈಜೋಡಿಸಿದ್ದು ಶಾಲೆ ಮತ್ತು ಸಮಾಜದ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮ ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ಸಾರುವ ಉತ್ತಮ ವೇದಿಕೆಯಾಗಿ ಮೂಡಿಬಂದಿದೆ. ಒಟ್ಟಿನಲ್ಲಿ ಬಡ್ಸ್ಗಾಂವ್ ಸರ್ಕಾರಿ ಶಾಲೆಯ ಈ ವಿಭಿನ್ನ ಶಾಲಾರಂಭೋತ್ಸವ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸುವುದರ ಜೊತೆಗೆ ಶಿಕ್ಷಣದ ಬಗ್ಗೆ ಹೊಸ ಚೈತನ್ಯ ಮೂಡಿಸಿದೆ. 26-27ನೇ ಸಾಲಿನ ಪ್ರಾರಂಭೋತ್ಸವ ಇವತ್ತಿನ ದಿನ ಪ್ರಾರಂಭ ಆಗಿದೆ. ನಾವು ನಮ್ಮ ಶಾಲೆಯ ಮಕ್ಕಳಿಗೆ ಹೂ ಮತ್ತು ಕುಂಕುಮವನ್ನು ಹಚ್ಚೋದ್ರ ಮೂಲಕ ಮಕ್ಕಳನ್ನು ಬರಮಾಡ್ಕೊಂಡಿದ್ದೇವೆ. ಹಾಗೆ ಶಿಕ್ಷಣ ಕೂಡ ಒಂದು ಜ್ಞಾನದ ಪ್ರತೀಕ ಆಗಿರೋದ್ರಿಂದ ದೀಪ ಹಚ್ಚೋದರ ಮೂಲಕ ನಾವು ಅದನ್ನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ. ಎಲ್ಲರಿಗೂ ನಮಸ್ಕಾರ. ನಾವು ಬಡ್ಸ್ಗಾಂವ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿದ್ದೀವಿ, ಮಹೇಶ್ ಆರ್ ನಾಯ್ಕ್ ಅಂತ. ನಮ್ಮ ಶಾಲೆ 1ನೇ ತಾರೀಕಿನ ದಿವಸ ಅದ್ದೂರಿಯಾಗಿ ಮಕ್ಕಳಿಗೆಲ್ಲ ಸ್ವಾಗತ ಕೊಟ್ಟು ಶಾಲೆಯ ಪ್ರಾರಂಭೋತ್ಸವ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ನಮ್ಮ SDMC ಸದಸ್ಯರೆಲ್ಲರೂ ಒಗ್ಗೂಡಿ ಸ್ವಚ್ಛತೆ ಮಾಡಿ, ಆ ನಂತರ ನಲ್ಲಿ ವ್ಯವಸ್ಥೆ, ಕೈ ತೊಳಿಲಿಕ್ಕೆ ಹುಡುಗರಿಗೆ, ಆನಂತರ ಟ್ಯಾಂಕ್ ಕ್ಲೀನ್ ಮಾಡೋದು, ಅದೆಲ್ಲ ಒಳ್ಳೆಯ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಸದಸ್ಯರೆಲ್ಲರೂ ಕೂಡ ಉತ್ಸಾಹದಿಂದ ಬಂದು ಶಾಲೆ ಸ್ವಚ್ಛತೆಯ ಬಗ್ಗೆನೂ ಕಾಳಜಿ ವಹಿಸಿದ್ದಾರೆ. ಹಾಗೂ ಮತ್ತು ನಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸದಸ್ಯರು ಮತ್ತು ನಮ್ಮ SDMCಯರು ಮತ್ತು ನಮ್ಮ ಊರಿನ ಸದಸ್ಯರು ಎಲ್ಲರೂ ಒಗ್ಗೂಡಿ ಕೈ ಜೋಡಿಸಿದ್ದಾರೆ.